Hello everyone, today let us deal with the concept functions of management. So this concept is very important from your examination point of view. So this question is asked many times in annual exams for 8 marks. So before explaining the functions of management, first quote the meaning of management. Then you start explaining the functions of management one by one so that you can get 8 marks easily. Understood? So the functions of management: planning, organizing, staffing, directing and controlling. These are the 5 important functions of management. If you conduct these functions in an organization, then you can easily achieve your ಗೋಲ್ಸ್ ಆಫ್ ದ ಆರ್ಗನೈಸೇಷನ್. ನೀವೇನು ಒಂದು ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಗೋಲ್ಸ್ ಆಬ್ಜೆಕ್ಟಿವ್ ಸೆಟ್ ಮಾಡಿರ್ತೀರೋ ಅದು ಪ್ರಾಪರ್ ಆಗಿ ರನ್ ಮಾಡಬೇಕು ಅಂತ ಅಂದರೆ ಯು ಹ್ಯಾವ್ ಟು ಕಂಡಕ್ಟ್ ದೀಸ್ ಫಂಕ್ಷನ್ ಇನ್ ದನ್ ಆರ್ಗನೈಸೇಷನ್. ಇದಿಷ್ಟು ಫಂಕ್ಷನ್ಸ್ನ ನೀವು ಆರ್ಗನೈಸೇಷನಲ್ಲಿ ಕಂಡಕ್ಟ್ ಮಾಡಿದ್ರಿ ಅಂತ ಅಂದರೆ ನಿಮ್ಮ ಬಿಸ್ನೆಸ್ ಆರ್ಗನೈಸೇಷನ್ನ ಗೋಲ್ಸ್ ಆಬ್ಜೆಕ್ಟಿವ್ಸ್ನ ಈಸಿಯಾಗಿ ಅಚೀವ್ ಮಾಡ್ತಾ ಹೋಗ್ಬೋದು. ಸೊ ದ ಫಸ್ಟ್ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ದಟ್ ಈಸ್ planning. Planning is an intellectual process and it is a continuous process in an organization. Planning is an intellectual process. Intellectual process ಅಂತ ಅಂದ್ರೆ ಏನು? ಈಗ ನಾನು ಒಂದು ಮನೆ ಕನ್ಸ್ಟ್ರಕ್ಟ್ ಮಾಡಬೇಕು, ಅದರಲ್ಲಿ ಒಂದು ವಾಲ್ 5 inches ವಾಲ್ಗೆ ಎಷ್ಟು ಬ್ರಿಕ್ಸ್ ರಿಕ್ವೈರ್ಮೆಂಟ್ ಇದೆ, ಪರ್ಫೆಕ್ಷನ್ ಇಲ್ಲ, ಆದರೆ ಅಪ್ರಾಕ್ಸಿಮೇಟ್ಲಿ ಒಂದು 560 70 ಬ್ರಿಕ್ಸ್ ಬೇಕಾಗ್ಬೋದು. ಇಷ್ಟು ಬೇಕಾಗ್ಬೋದು, 560 570 ಒಳಗೆ ಬ್ರಿಕ್ಸ್ ಬೇಕಾಗ್ಬೋದು ಅಂತ ಹೇಗೆ ಹೇಳಕ್ಕೆ ಸಾಧ್ಯ? ಬೈ ಥಿಂಕಿಂಗ್. ಅದನ್ನು ನಾವು ಇಂಟಲೆಕ್ಚುವಲ್ ಪ್ರೋಸೆಸ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಈಸ್ ಅ ಕಂಟಿನ್ಯೂಸ್ ಪ್ರೋಸೆಸ್ ಇನ್ ಆ್ಯನ್ ಆರ್ಗನೈಸೇಷನ್. ಬಿಸ್ನೆಸ್ ಆರ್ಗನೈಸೇಷನ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕನೂ ಪ್ಲಾನಿಂಗ್ ಅನ್ನೋ ಫಂಕ್ಷನ್ನ ನಡೆಸ್ತಾನೆ ಇರ್ತೀವಿ. ಸೊ ದಟ್ ಈಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. And it can also be defined as never ending function. ಪ್ಲಾನಿಂಗ್ ಅನ್ನೋದು ನೆವರ್ ಎಂಡಿಂಗ್ ಫಂಕ್ಷನ್ ಆಗಿರುತ್ತೆ. ಹೇಗೆ ಅಂತ ಅಂದರೆ ಎವ್ರಿ ಡೇ ನಾವು ಪ್ಲ್ಯಾನ್ ಮಾಡ್ತಾ ಇರ್ತೀವಿ, ಎಷ್ಟು ಟಾರ್ಗೆಟ್ನ ನಾವು ರೀಚ್ ಮಾಡಬೇಕು, ಎಷ್ಟು ಸೇಲ್ಸ್ನ ನಾವು ಇವತ್ತು ಮಾಡಬೇಕು, ಪ್ರತಿಯೊಂದನ್ನು ಪ್ಲ್ಯಾನ್ ಮಾಡ್ತೀವಿ. ಸೊ ದಟ್ ಈಸ್ ಅ ನೆವರ್ ಎಂಡಿಂಗ್ ಫಂಕ್ಷನ್. ಪ್ಲಾನಿಂಗ್ ಈಸ್ ಅ ನೆವರ್ ಎಂಡಿಂಗ್ ಫಂಕ್ಷನ್. It is a function of determining in advance what is to be done and who is to do it. ನೋಡಿ, ಇಷ್ಟೇ ಅಲ್ಲ, ವೈ ವಿ ವಾಂಟ್ ಟು ಪ್ಲ್ಯಾನ್. ಯಾಕೆ ಪ್ಲ್ಯಾನ್ನ ಮಾಡಬೇಕು? ಬಿಕಾಸ್ ಟು ಅಚೀವ್ ದ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್. ಆರ್ಗನೈಸೇಷನಿನ ಆಬ್ಜೆಕ್ಟಿವ್ ಅಚೀವ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಮೇಕ್ ಅ ಪ್ರಾಪರ್ ಪ್ಲ್ಯಾನ್. ಹೌ ಟು ಅಚೀವ್ ದ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್? ವಾಟ್ ಆರ್ ದ ರಿಸೋರ್ಸಸ್ ಆರ್ ರಿಕ್ವೈರ್ಡ್? ಹೌ ಮೆನಿ ಎಂಪ್ಲಾಯೀಸ್ ಆರ್ ರಿಕ್ವೈರ್ಡ್? Where to establish our organization, how to borrow finance, organization objectivesನ ಹೇಗೆ ಅಚೀವ್ ಮಾಡಬೇಕು, ನಾವು ಮಾಡೋವಂಥ ಬಿಸ್ನೆಸ್ಗೆ ಏನೆಲ್ಲ ರಿಸೋರ್ಸಸ್ ರಿಕ್ವೈರ್ಮೆಂಟ್ ಇದೆ, ನಾನು ಮಾಡೋವಂಥ ಬಿಸ್ನೆಸ್ಗೆ ಎಷ್ಟು ಜನ ಎಂಪ್ಲಾಯೀಸ್ ಬೇಕು, ಆರ್ಗನೈಸೇಷನ್ನ ಎಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು, ಬಿಸ್ನೆಸ್ಗೆ ಅಂತ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಫಿನಾನ್ಸ್ನ ಎಲ್ಲಿಂದ ಬಾರೋ ಮಾಡಬೇಕು, ಇದಿಷ್ಟನ್ನು ಪ್ರಾಪರಾಗಿ ಪ್ಲ್ಯಾನ್ ಮಾಡೋದನ್ನೇ ನಾವೇನಂತ ಹೇಳ್ತೀವಿ? ಪ್ಲಾನಿಂಗ್ ಅಂತ ಹೇಳ್ತೀವಿ. ಪ್ಲಾನಿಂಗ್ ಮೀನ್ಸ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಟು ಡೂ, ವೆನ್ ಟು ಡೂ ಆ್ಯಂಡ್ ಹೌ ಟು ಡೂ. ಯಾರು ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಇದೆಲ್ಲದನ್ನು ಮೊದಲೇ ಡಿಸೈಡ್ ಮಾಡೋದನ್ನು ನಾವು ಪ್ಲಾನಿಂಗ್ ಅಂತ ಕರಿತೀವಿ. ದಿಸ್ ಪ್ಲಾನಿಂಗ್ ಹೆಲ್ಪ್ಸ್ ದ ಮ್ಯಾನೇಜ್ಮೆಂಟ್ ಟು ಹ್ಯಾವ್ ಅ clear picture of the future course of action well in advance and also to make the necessary provision for meeting future uncertainties. ನಮಗೆ ಪ್ಲ್ಯಾನ್ ಮಾಡೋದ್ರಿಂದ ಒಂದು ಬಿಸ್ನೆಸ್ ಆರ್ಗನೈಸೇಷನ್ಗೆ ಕ್ಲಿಯರ್ ಪಿಕ್ಚರ್ ಕೊಡ್ತಾ ಹೋಗುತ್ತೆ. ಫ್ಯೂಚರ್ ಅಲ್ಲಿ ಏನಾಗುತ್ತೆ, ಫ್ಯೂಚರ್ ಇಸ್ ಅನ್ಸರ್ಟನಿಟಿ ಅಲ್ವಾ? ಫ್ಯೂಚರಲ್ಲಿ ಏನಾಗುತ್ತೆ, ನಮಗೆ ಎಷ್ಟು ರಿಸ್ಕ್ ಬರಬಹುದು, ಎಷ್ಟು ವೇಸ್ಟೇಜ್ ಆಗುತ್ತೆ, ಇದು ಪ್ಲ್ಯಾನಿಂಗ್ ಮಾಡೋದ್ರಿಂದ ನಮ್ಮೆಲ್ಲ ಕನ್ಫ್ಯೂಷನ್ಸು ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಪ್ಲ್ಯಾನಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ಒನ್ಸ್ ಯು ಫಾರ್ಮುಲೇಟ್ ದ ಪ್ಲ್ಯಾನಿಂಗ್ and the next step is organizing. ಪ್ಲಾನಿಂಗ್ ಆಗಿದ ತಕ್ಷಣ ನೆಕ್ಸ್ಟ್ ಏನು ಮಾಡ್ತೀರಾ? ಆರ್ಗನೈಸ್ ಮಾಡ್ತೀರಾ. ಆರ್ಗನೈಸಿಂಗ್. ಏನು ಆರ್ಗನೈಸಿಂಗ್ ಅಂದರೆ? ಆರ್ಗನೈಸಿಂಗ್ ಮೀನ್ಸ್ ಇಟ್ ಈಸ್ ಅ ಪ್ರೋಸೆಸ್ ಆಫ್ ಬ್ರಿಂಗಿಂಗ್ ಆಲ್ ದ ರಿಕ್ವೈರ್ಡ್ ಹ್ಯೂಮನ್ ಆ್ಯಂಡ್ ನಾನ್ ಹ್ಯೂಮನ್ ರಿಸೋರ್ಸಸ್ ಟುಗೆದರ್ ಆ್ಯಂಡ್ put them into working in order to achieve the organizational
ಆಬ್ಜೆಕ್ಟಿವ್ಸ್. ಪ್ಲ್ಯಾನಿಂಗಲ್ಲಿ ನಾವೇನು ಮಾಡಿರ್ತೀವಿ ಅಂತಂದರೆ, ಪ್ಲ್ಯಾನಿಂಗಲ್ಲಿ ಎಷ್ಟು ರಿಸೋರ್ಸಸ್ ಬೇಕಾಗತ್ತೆ, ಏನೆಲ್ಲ ಬೇಕಾಗತ್ತೆ ಅನ್ನೋದನ್ನು ಡಿಸೈಡ್ ಮಾಡ್ತೀವಿ. ಆದರೆ ಆರ್ಗನೈಸಿಂಗಲ್ಲಿ ನಾವು ಎಷ್ಟು ರಿಸೋರ್ಸಸ್ ಬೇಕು, ಎಲ್ಲಿ ಅವೈಲಬಿಲಿಟಿ ಇದೆ, ಹ್ಯೂಮನ್ ರಿಸೋರ್ಸಸ್ ಎಷ್ಟು ಬೇಕಾಗತ್ತೆ, ನಾನ್ ಹ್ಯೂಮನ್ ರಿಸೋರ್ಸಸ್ ಎಷ್ಟು ಬೇಕಾಗತ್ತೆ, ಲೈಕ್ ಮಟೀರಿಯಲ್ ಆಗಿರ್ಬೋದು, ಮನಿ ಆಗಿರ್ಬೋದು, ಮಷಿನರೀಸ್ ಆಗಿರ್ಬೋದು, ಎಷ್ಟು ಬೇಕಾಗತ್ತೆ, ಎಲ್ಲ ರಿಸೋರ್ಸಸ್ನ ಅಂದರೆ ಹ್ಯೂಮನ್ ರಿಸೋರ್ಸಸ್ನ ಮತ್ತು ನಾನ್ ಹ್ಯೂಮನ್ ರಿಸೋರ್ಸಸ್ ಇವೆರಡನ್ನೂ ಒಟ್ಟಿಗೆ ಸೇರಿಸ್ತಾ ಹೋಗ್ತೀವಿ. ಆ ಒಂದು ಪ್ರೋಸೆಸ್ನ ನಾವೇನಂತ ಹೇಳ್ತೀವಿ, ಆರ್ಗನೈಸಿಂಗ್ ಅಂತ ಹೇಳ್ತೀವಿ. ಹೀಗೆ ಮಾಡೋದ್ರಿಂದ ನಾವು ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ನ ಈಸಿಯಾಗಿ ಅಚೀವ್ ಮಾಡ್ಬೋದು. ಇಟ್ ಈಸ್ ಅ ಪ್ರೋಸೆಸ್ ಆಫ್ ಬ್ರಿಂಗಿಂಗ್ ಆಲ್ ದ ರಿಕ್ವೈರ್ಡ್ human and non-human resources together and put them into working in order to achieve the organizational objectives. Organizational objectives ನ ಅಚೀವ್ ಮಾಡಬೇಕು ಅಂದಾಗ ನಾವೇನು ಮಾಡ್ತೀವಿ, ಹ್ಯೂಮನ್ ರಿಸೋರ್ಸಸ್ನ ಮತ್ತು ನಾನ್ ಹ್ಯೂಮನ್ ರಿಸೋರ್ಸಸ್ನ ಒಟ್ಟಿಗೆ ಸೇರಿಸ್ತಾ ಹೋಗ್ತೀವಿ. ಆ ಒಂದು ಪ್ರೋಸೆಸ್ನ ನಾವೇನಂತ ಕರಿತೀವಿ, ಆರ್ಗನೈಸಿಂಗ್ ಅಂತ ಹೇಳ್ತೀವಿ. And the third function of management, that is staffing. So it is the process of finding the right worker with appropriate qualification or experience and recruiting them to fill a job position or a role. Staffing is the process of recruiting right people for the right job. ಸ್ಟಾಫಿಂಗ್ ಅಂತ ಹೇಳಿದ್ರೆ ಒಂದು ಆರ್ಗನೈಸೇಷನಲ್ಲಿರುವಂತಹ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್, ಲೈಕ್ ಪರ್ಚೇಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸೇಲ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮತ್ತು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಈ ಎಲ್ಲ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗೂ ಮ್ಯಾನೇಜರ್ ರಿಕ್ವೈರ್ಮೆಂಟ್ ಇರುತ್ತೆ ಮತ್ತು ಎಂಪ್ಲಾಯೀಸ್ ರಿಕ್ವೈರ್ಮೆಂಟ್ ಇರುತ್ತೆ. ಇದನ್ನೆಲ್ಲ ಹೇಗೆ ಫಿಲ್ ಮಾಡ್ತಾರೆ ಅಂತಂದರೆ ಬೈ ಸ್ಟಾಫಿಂಗ್. ರೈಟ್ ಪೀಪಲ್ ಫಾರ್ ರೈಟ್ ಜಾಬ್. ಅವರವರ ಕ್ವಾಲಿಫಿಕೇಷನ್ಸ್ಗೆ ಮತ್ತು ಅವರವರ ಸ್ಕಿಲ್ಸ್ ನಾಲೆಡ್ಜ್ಗೆ ತಕ್ಕಂತೆ ಪೀಪಲ್ನ ರಿಕ್ರೂಟ್ ಮಾಡ್ಕೊಳ್ತಾ ಹೋಗ್ತಾರೆ. ಅದನ್ನು ನಾವು ಸ್ಟಾಫಿಂಗ್ ಅಂತ ಹೇಳ್ತಾರೆ. ಏನೂ ಇಲ್ಲ, ಸ್ಟಾಫಿಂಗ್ ಇಸ್ ದ ಪ್ರೋಸೆಸ್ ಆಫ್ ರಿಕ್ರೂಟಿಂಗ್ ರೈಟ್ ಪೀಪಲ್ ಫಾರ್ ರೈಟ್ ಜಾಬ್. And the fourth function of management, that is directing. Directing is an aspect of management that deals directly with influencing, guiding, supervising and motivating staff for the achievement of organizational goals. ಏನು ಒಂದು ಆರ್ಗನೈಸೇಷನ್ನ ಗೋಲ್ಸ್ನ ಅಚೀವ್ ಆಗಬೇಕು ಅಂತ ಹೇಳಿದರೆ ಎಂಪ್ಲಾಯೀಸ್ ಮಾಡುವಂಥ ವರ್ಕು ಪ್ರಾಪರಾಗಿ ಇರಬೇಕು. ಆ ವರ್ಕು ಪ್ರಾಪರಾಗಿ ಇರಬೇಕು ಅಂತ ಹೇಳಿದರೆ ಮ್ಯಾನೇಜ್ಮೆಂಟು ಎಂಪ್ಲಾಯೀಸ್ಗೆ ಪ್ರಾಪರಾಗಿ ಡೈರೆಕ್ಟ್ ಮಾಡ್ತಾ ಹೋಗಬೇಕು, ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ನ ಪ್ರೊವೈಡ್ ಮಾಡ್ತಾ ಹೋಗಬೇಕು. ಈಗೇನು ನಾವು ಲಾಸ್ಟ್ 3 ಫಂಕ್ಷನ್ಸ್ ನೋಡಿದ್ವಿ, ಪ್ಲ್ಯಾನಿಂಗು, ಆರ್ಗನೈಸಿಂಗು, ಸ್ಟಾಫಿಂಗು. ಈ 3 ಫಂಕ್ಷನ್ಸಲ್ಲಿ ನಾವು ವರ್ಕ್ನ ಪ್ಲ್ಯಾನ್ ಮಾಡ್ತಾ ಹೋಗ್ತೀವಿ, ಲೈಕ್ ಹೇಗೆ ಮಾಡಬೇಕು, ಎಷ್ಟು ಜನ ಎಂಪ್ಲಾಯೀಸ್ ಬೇಕು, ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು. ಬಟ್ ಡೈರೆಕ್ಟಿಂಗ್ ಅನ್ನೋ ಫಂಕ್ಷನಲ್ಲಿ ನಾವು ಈ ಅಷ್ಟು ಏನು ಪ್ಲ್ಯಾನ್ ಮಾಡಿರ್ತೀವೋ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ, ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತೀವಿ. ಲೈಕ್ ಇವಾಗ 20 ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. ಈ 20 ಪ್ರಾಡಕ್ಟ್ಸಲ್ಲಿ 5 ಪ್ರಾಡಕ್ಟು ಡಿಫೆಕ್ಟ್ ಆಗಿ ಬಂದಿದೆ ಅಂತ ಅಂದರೆ ನೆಕ್ಸ್ಟ್ ವರ್ಕ್ ಮಾಡೋ ಟೈಮಲ್ಲಿ ನಾವು ಅದನ್ನು ಹೇಗೆ ರಿಡ್ಯೂಸ್ ಮಾಡ್ಕೊಬೇಕು, ಇದೆಲ್ಲದನ್ನು ಡೈರೆಕ್ಟ್ ಮಾಡ್ತಾ ಹೋಗೋದನ್ನು ನಾವು ಡೈರೆಕ್ಟಿಂಗ್ ಅಂತ ಹೇಳ್ತೀವಿ. ಡೈರೆಕ್ಟಿಂಗ್ ಫಂಕ್ಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ವಿಚ್ ಈಸ್ ಅಂಡರ್ಟೇಕನ್ ಅಟ್ ಆಲ್ ದ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್, ವೆದರ್ ಇಟ್ ಮೇ ಬಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಆರ್ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್. ಈ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಡೈರೆಕ್ಟಿಂಗ್ ಅನ್ನೋ ಫಂಕ್ಷನ್ನು ಈ 3 ಲೆವೆಲ್ ಮ್ಯಾನೇಜ್ಮೆಂಟಿಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಡೈರೆಕ್ಟಿಂಗ್ ಫಂಕ್ಷನ್, ಇಟ್ ಈಸ್ ದ ಪ್ರೋಸೆಸ್ ಆಫ್ ಗೈಡಿಂಗ್, ಇನ್ಸ್ಟ್ರಕ್ಟಿಂಗ್, ಇನ್ಫ್ಲುಯೆನ್ಸಿಂಗ್ ಆ್ಯಂಡ್ ಮೋಟಿವೇಟಿಂಗ್ ದ ಸ್ಟಾಫ್ ಆ್ಯಂಡ್ ಸೂಪರ್ವೈಸಿಂಗ್ ದ ಎಂಪ್ಲಾಯೀಸ್ ಇನ್ ದೇರ್ ಜಾಬ್ಸ್. ಅದನ್ನು ನಾವು ಡೈರೆಕ್ಟಿಂಗ್ ಅಂತ ಕರಿತೀವಿ. ಎಂಪ್ಲಾಯೀಸ್ ಏನು ವರ್ಕ್ ಮಾಡಿದ್ದಾರೆ, ಎಂಪ್ಲಾಯೀಸ್ ಎಷ್ಟು ಮಿಸ್ಟೇಕ್ಸ್ ಮಾಡಿದ್ದಾರೆ, ಇದೆಲ್ಲದನ್ನು ಇವ್ಯಾಲ್ಯೂಯೇಟ್ ಮಾಡಿ ಅವ್ರಿಗೆ ಡೈರೆಕ್ಟ್ ಮಾಡ್ತಾ ಹೋಗೋದನ್ನು ನಾವು ಡೈರೆಕ್ಟಿಂಗ್ ಅಂತ ಕರಿತೀವಿ. And the last function of management, that is controlling. It is the process of measuring actual performance with the standard performance. If there is any deviation between actual performance and standard performance, taking corrective action so that the actual performance is in accordance with the standard performance. So first, let us understand what is actual performance and standard performance. Standard performance ಅಂತಂದರೆ the target which is fixed by the organization. ಆರ್ಗನೈಸೇಷನ್ ಸೆಟ್ ಮಾಡಿರುವಂಥ ಟಾರ್ಗೆಟ್ನ ನಾವು ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವಿ. ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಅಂತ ಅಂದರೆ
ಆ್ಯಕ್ಚುಯಲ್ ವರ್ಕ್ ಪರ್ಫಾರ್ಮ್ಡ್ ಬೈ ದ ಎಂಪ್ಲಾಯಿ. ಆರ್ಗನೈಸೇಷನಲ್ಲಿ ಎಂಪ್ಲಾಯಿ ಎಷ್ಟು ಪರ್ಫಾರ್ಮ್ ಮಾಡಿದ್ದಾನೆ, ಎಷ್ಟು ವರ್ಕ್ ಡನ್ ಮಾಡಿದ್ದಾನೆ, ಅದನ್ನು ನಾವು ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವಿ. ಆರ್ಗನೈಸೇಷನಲ್ಲಿ 30 ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಟಾರ್ಗೆಟ್ ಇರುತ್ತೆ, ಅಂದರೆ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್. ಬಟ್ ಎಂಪ್ಲಾಯಿ 30 ಟಾರ್ಗೆಟ್ನ ರೀಚ್ ಮಾಡೋಕ್ಕೆ ಆಗಿರಲ್ಲ, ಬರೀ 20 ಪ್ರಾಡಕ್ಟ್ಸ್ ಮಾತ್ರ ಮಾಡಿರ್ತಾನೆ. ಇನ್ನು 10 ಯೂನಿಟ್ಸ್ ಪೆಂಡಿಂಗ್ ಇದೆ, 10 ಪ್ರಾಡಕ್ಟ್ಸು ಡಿವಿಯೇಷನ್ ಆಗಿರುತ್ತೆ. ಸೊ ಈ 10 ಯೂನಿಟ್ಸ್ನ ಸರಿ ಮಾಡ್ಕೊಬೇಕು ಅಂತ ಅಂದರೆ ನಾವು ಕಂಟ್ರೋಲಿಂಗ್ ಅನ್ನೋ ಕಾನ್ಸೆಪ್ಟ್ನ, ಕಂಟ್ರೋಲಿಂಗ್ ಅನ್ನೋ ಫಂಕ್ಷನ್ನ ಅಡಾಪ್ಟ್ ಮಾಡ್ಕೊಬೇಕು. ಒನ್ ಡೇಗೆ 30 ಯೂನಿಟ್ಸ್ ಅಂದರೆ 30 ಯೂನಿಟ್ಸ್ ಟಾರ್ಗೆಟ್ನ ರೀಚ್ ಮಾಡಬೇಕು, ಅದಷ್ಟು ರೀಚ್ ಮಾಡಬೇಕು ಅಂತಂದರೆ ಏನೆಲ್ಲ ಕರೆಕ್ಟಿವ್ ಮೆಷರ್ಸ್ನ ನಾವು ತೊಗೊಬೇಕು, ಹೇಗೆ ಟೈಮ್ ಮ್ಯಾನೇಜ್ ಮಾಡಬೇಕಂತ ಆಗಿರ್ಬೋದು, ವರ್ಕಿಂಗ್ ಅವರ್ಸ್ ಇನ್ನೂ ಎಷ್ಟು ಜಾಸ್ತಿ ಮಾಡಬೇಕು ಅನ್ನೋದಾಗಿರ್ಬೋದು, ಜೊತೆಗೆ ಯಾವುದು ಈಸಿ ವೇ ಅನ್ನೋದನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋದಾಗಿರ್ಬೋದು. ಸೊ ಕಂಟ್ರೋಲಿಂಗ್ ಫಂಕ್ಷನ್ನ ಪ್ರಾಪರಾಗಿ ಅಡಾಪ್ಟ್ ಮಾಡಿಕೊಂಡ್ರೆ ನಾವು ಈಸಿಯಾಗಿ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ನ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ಜೊತೆ ರೀಚ್ ಮಾಡೋಕ್ಕೆ ಸಾಧ್ಯ ಆಗತ್ತೆ.